ಮಹಾದೇವನಿಗೂ ಒಬ್ಬಳು ತಾಯಿ ಇದ್ದಾಳೆ. ಸೃಷ್ಟಿಯನ್ನ ಉಳಿಸಲು ಸಮುದ್ರ ಮಂಥನದ ಸಮಯದಲ್ಲಿ ಹೊರಹೊಮ್ಮಿದ ಮಾರಕ ವಿಷವಾದ ಆಲಾಹಲವನ್ನ ಶಿವ ಕುಡಿದಿರ್ತಾರೆ. ಅತಿ ಕಾರ್ಕೋಟಕವಾದ ವಿಷ ಸೇವನೆಯಿಂದ ಶಿವನಿಗೂ ಅದರ ತೀವ್ರವಾದ ನೋವನ್ನ ಸಹಿಸಲಾಗಲಿಲ್ಲ. ಆ ದಿವ್ಯ ಸಂಕಟದ ಕ್ಷಣದಲ್ಲಿ ಪಾರ್ವತಿ ದಶ ಮಹಾವಿದ್ಯೆಗಳಲ್ಲಿ ಒಬ್ಬರಾದ ಮಾತಾರ ಆಗಿ ಬದಲಾಗ್ತಾರೆ. ಮಾತಾರ ಶಿವನನ್ನ ಮಗುವನ್ನಾಗಿ ಪರಿವರ್ತಿಸಿ ತಾಯಿಯಂತೆ ಮಡಿಲಲ್ಲಿ ಮಲಗಿಸಿಕೊಂಡು ತನ್ನ ಎದೆಹಾಲು ಪಾಲನೆ ಮಾಡಿಸ್ತಾರೆ. ಮಾತಾರಾಳ ದೈವಿಕ ಹಾಲು ವಿಷವನ್ನ ತಟಸ್ಥಗೊಳಿಸುತ್ತೆ. ದೇವಿಯ ಆರೈಕೆ, ಪ್ರೀತಿ, ಅಕ್ಕರೆ ಶಿವನನ್ನ ಆಲಾಹಲದಿಂದ ಕಾಪಾಡಿತ್ತು. ಈ ಕತೆ ಶಿವಶಕ್ತಿ ತಂತ್ರ ಮತ್ತು ಬೃಹದ್ ನೀಲತಂತ್ರ ಎಂಬ ತಾಂತ್ರಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಮಾತಾರ ಮುಂಡಮಾಲೆ ಧರಿಸಿ ಶವದ ಮೇಲೆ ನಿಂತು ರುದ್ರ ರೂಪದಲ್ಲಿದ್ರೂ ಆಕೆಯ ಆಳವಾದ ಕರುಣೆಯನ್ನ ಪ್ರೀತಿಯಿಂದ ಮಾತ್ರವೇ ನೋಡಲು ಸಾಧ್ಯ. ಈಗಿನ ಪಶ್ಚಿಮ ಬಂಗಾಳದಲ್ಲಿ ಸತಿಯ 3ನೇ ಕಣ್ಣು ಬಿದ್ದ ಸ್ಥಳದಲ್ಲಿ ತಾರಾಪೀಠ ಶಕ್ತಿಪೀಠಗಳಲ್ಲಿ ಒಂದಾಗಿ ನಿಂತಿದೆ. ನಿಮಗಾದ ದೈವಿಕ ಅನುಭವ ಮತ್ತು ಇಷ್ಟ ದೈವವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.